ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಚೈತ್ರ. ತುಂಬ ದಿನಗಳ ನಂತರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತೊಂದು ವಿಡಿಯೋ ಸ್ಪೆಷಲ್ ಏನು ಅಂದರೆ, ಇವತ್ತು ನನ್ನ ಮಗನ ಬರ್ತ್ಡೇ. ಅವನಿಗೆ 9 ವರ್ಷಕ್ಕೆ ತುಂಬ್ತಿದೆ. ಸೊ ಈ 9th ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆ ಕಂಪ್ಲೀಟ್ ವಿಡಿಯೋನ ತೋರಿಸ್ತೀವಿ. ಮಗನ್ನ ಇವತ್ತು ಸ್ಕೂಲಿಗೆ ಕಳಿಸಿದ್ದೆ. ಅವನು ಮಕ್ಕಳ ಜೊತೆ ಚಾಕ್ಲೇಟ್ಸ್ ಕೊಟ್ಟು ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಟಿದ್ದ. ಆ್ಯಕ್ಚುಲಾಗಿ ನಾವು ಲೀವ್ ತೊಗೊಳ್ಳೋಣ ಅಂತ ಆಚೆ ಕರ್ಕೊಂಡೋಗಿ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ರಿ. ಆದರೆ ಅವನಿಗೋಸ್ಕರನೇ ಅವನ್ನ ಸ್ಕೂಲ್ ಕಳಿಸಿದ್ರಿ. ಬಟ್ ಸ್ಕೂಲಲ್ಲಿ ಪರ್ಮಿಷನ್ ತೊಗೊಳೋದು ತುಂಬ ಕಷ್ಟ. ಆಫ್ ಡೇ ಎಲ್ಲ ಕೊಡೋಲ್ಲ ಮೇಡಮ್ ಅಂತ ಇದ್ದರು. ಟೆಂಪಲ್ ಕರ್ಕೊಂಡು ಹೋಗೋಣ ಅಂತ ರೆಡಿಯಾಗಿದ್ರಿ. ಆಲ್ಮೋಸ್ಟ್ 12:30 ಆಯಿತು. ಯಾವ ಟೆಂಪಲ್ಲು ಓಪನ್ ಇರಲ್ಲ. ಸೊ ಈವ್ನಿಂಗ್ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀರಿ. ಇವನೇ ನೋಡಿ ಬರ್ಡೇ ಬಾಯ್. ಹಲೋ ಗೈಸ್, ಏನು ಮಾಡ್ತಾ ಇದ್ದೀರಾ ಗೈಸ್? ಕ್ಲೋಸ್ ಮಾಡಿ. ಆ್ಯಕ್ಷನ್. ಹೀರೋ ಥರ ಕಾಣಿಸ್ತಾ ಇದೆ ನನ್ನ ಮಗ. ಡೈನಿಂಗ್. What happened actually? ಫಸ್ಟ್ ಬರ್ಡೇ. Why? ಗಿಫ್ಟೇ ಕೊಟ್ಟಿಲ್ಲ. ಈ ಸಲ ಗಿಫ್ಟ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊ. ಸರ್ಪ್ರೈಸ್ ಆಗಲಿ ಅಂತ ನಾವು ಅವನ್ನ ಲೂಲು ಮಾಲ್, ಕೋಣಂಕುಂಟೆ ಕ್ರಾಸ್ ಹತ್ರ ಇರೋ ಲೂಲು ಮಾಲ್ಗೆ ಕರ್ಕೊಂಡು ಹೋಗಿದ್ರಿ. ಯಾಕಂದರೆ ಅವನು ಏನು ಗಿಫ್ಟ್ ಇಲ್ಲ ಅಂತ ಅಟ್ಲೀಸ್ಟ್ ಮಾಲ್ಗಾದ್ರೂ ಕರ್ಕೊಂಡೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಸೊ ಕನ್ಫರ್ಮ್. ಸೆಲೆಕ್ಟ್ ಆನ್ ಆಗಿದೆ. ಸೆಲೆಕ್ಟ್ ಮಾಡು. ಹೊಡಿ. ಜೋರ ಕೊಡಿ. ಬೇಗ ಸ್ಟಾರ್ಟ್ ಮಾಡು. ಗೋಲ್. ವಾವ್. ಕೆಳಗಡೆ ಸ್ಟಾರ್ಟ್. ಟಿಕೆಟ್ ಹೊಡಿಬೇಕು. ಅವಾಗ ಪಾಯಿಂಟ್ಸ್ ಬರೋದು. ಹಂಗೆ. ಟಿಕೆಟ್ ಹೊಡಿಬೇಕು ನೀನು, ಅವಾಗ ನಿಂಗೆ ಪಾಯಿಂಟ್ಸ್ ಬರೋದು. ಕಣ್ಣಿಗೆ ಹಾಕೊಳ್ಳು. ಕಾಣಿಸ್ತಾಯ್ತಾ? ಶೂಟ್ ಮಾಡು. ನನ್ನನ್ನು ಶೂಟ್ ಮಾಡ್ತಾ ಇದೀಯಾ? ನನ್ನ ಮಗ ನನ್ನನ್ನು ಶೂಟ್ ಮಾಡ್ತಿದ್ದಾನೆ. ಟರ್ನ್ ಯಾಕೆ ಆ ಕಡೆ ತಿರುಗ್ಕೊಳ್ಳೋ.
ಮಕ್ಕಳ ಜೊತೆ ಮಕ್ಕಳಾಗಿರೋದೇ ತುಂಬ ಒಂಥರ ಖುಷಿಗೆ ಸಿಗುತ್ತೆ. ಏನಪ್ಪ ಇಷ್ಟು ವಯಸ್ಸಾದ್ರೂ ಆಟ ಗೇಮ್ಸ್ ಆಡ್ತಿದ್ದಾರೆ ಅಂದ್ಕೊಂಡಿದ್ರ, ಅದರಲ್ಲೇ ಒಂಥರ ಮಜಾ. ಏಕೆಂದರೆ ಮಗನ ಜೊತೆ ಒಂದು ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡ್ಬೋದು, ಅವನಿಗೂ ಒಂದು ಕಂಪ್ಯಾನಿಯನ್ ಅಂತ ಸಿಗ್ತಾರೆ. ಸೊ ಅದಕ್ಕೆ ನಾನು ಅವನ ಜೊತೆ ಜಾಸ್ತಿ ಗೇಮ್ಸ್ ಪ್ಲೇ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈಗ ಮತ್ತು ನಮಗೆ ತುಂಬ ಮಜಾ ಬಂತು, ಯಾಕಂದರೆ ಇದು ಕ್ರೇಜಿ ಸ್ವಿಂಗ್ ಅಂತ. ನಾವು ದುಬೈ ಸ್ವಿಂಗ್ ಅಂತ ದುಬೈಗೆ ಹೋಗ್ಬಿಟ್ಟು ಬಂದ್ರಿ. ಕೂತಿರೋ ಜಾಗದಲ್ಲ ನೀವು ದುಬೈ ನೋಡ್ಬೋದು ಕಣ್ರಿ. ಸೊ ಈ ಗೇಮ್ ಅಂತೂ ತುಂಬ ಮಸ್ತಾಗಿ ಅನ್ನಿಸ್ತು, ಬಿಕಾಸ್ ಆ ಸ್ವಿಂಗ್ ಬಂದ್ಬಿಟ್ಟು ಸ್ಕೈ ಟಚ್ ಆಗಿ ಕೆಳಗಡೆ ಬೀಳೋ ಹಂಗೆ ತುಂಬ ಮಜಾ ಕೊಡ್ತು. ಈ ಫೀಲಿಂಗ್ಸ್ ಮಾತ್ರ ನೀವು ಲೂಲು ಮಾಲ್ಗೆ ಹೋದರೆ ಇದನ್ನು ತಪ್ಪದೆ ಟ್ರೈ ಮಾಡಿ, ನಿಜವಾಗ್ಲೂ ನೀವು ಖುಷಿ ಆಗ್ತೀರ. ನೀವು ಮಾಡಿದರೆ ನನಗೆ ಕಮೆಂಟ್ ಮಾಡಿ. ಈಗ ಲೂಲು ಮಾಲ್ ಮುಗಿಸ್ಕೊಂಡು ನಮ್ಮ ಮಗನಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀರಿ. ಆ ಸರ್ಪ್ರೈಸ್ ಏನು ಅಂತ ಕೊನೆವರೆಗೂ ವಿಡಿಯೋ ನೋಡಿ. ಅವ್ರ ಡ್ಯಾಡಿ ಅವ್ನಿಗೆ 9th ಇಯರ್ ಬರ್ತ್ಡೇ ಅಂತ 9 ಗಿಫ್ಟ್ಸ್ನ ರೆಡಿ ಮಾಡಿಕೊಟ್ಟಿದ್ರು. ಅವ್ನಿಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಾಗಿ ಅದು ನೋಡ್ಬಿಟ್ಟು ಓಪನ್ ಮಾಡೋ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ ಆಗೋಗಿತ್ತು ಅವನಿಗೆ. ನೋಡ್ತಾ ಇರ್ಬೋದು, ಕೊಟ್ಟಿದ ತಕ್ಷಣವೇ ಓಪನ್ ಮಾಡ್ತಿದ್ದಾನೆ. ಆಮೇಲೆ ಅವನಿಗೆ ನಾವೇನು ಅಷ್ಟು ಕಾಸ್ಟ್ಲಿ ಗಿಫ್ಟ್ ಏನು ಕೊಡೋಲ್ಲ. ಆ್ಯಕ್ಚುಲಾಗಿ ಬಜೆಟೆಡ್ ಆಗೇ ಅವ್ನಿಗೇನು ರಿಕ್ವೈರ್ಮೆಂಟ್ ಇದೆಯೋ ಆ ರಿಕ್ವೈರ್ಮೆಂಟ್ಸ್ನ ಗಿಫ್ಟ್ ರ್ಯಾಪಲ್ಲಿ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟರೆ ಅವ್ರಿಗೆ ಅದೇ ಖುಷಿ ಆಗೋಗುತ್ತೆ. ಸೊ ನೀವು ನೋಡಿ ಮುಂದೆ ವೀಡಿಯೋಸಲ್ಲಿ ನಾವು ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ನಾರ್ಮಲ್, ಅವ್ನಿಗೆ ಏನೇನು ಯೂಸ್ ಆಗುತ್ತೋ ಆ ಗಿಫ್ಟ್ಸ್ಗಳನ್ನೇ ನಾವು ಮೇಯ್ನಾಗಿ ಕೊಟ್ಟಿರೋದು. ಆ್ಯಂಡ್ ಎಲ್ಲೋ 2 ಮಾತ್ರ ನಾವು ಅವ್ನಿಗೆ ಗೇಮ್ಗೆ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕೇಳಿ ತಿಳ್ಕೊಂಡು ಆ ಗಿಫ್ಟ್ನ ಕೊಟ್ಟಿದ್ದೀರಿ. ನೋಡಿ, ಇದೇ ಗಿಫ್ಟ್ಸ್ನ ನಾವು ಕೊಟ್ಟಿರೋದು. ಆ್ಯಕ್ಚುಲಿ ಇಷ್ಟು ಗಿಫ್ಟ್ನ ಪ್ಯಾಕ್ ಮಾಡಿಕೊಟ್ಟಿದ್ವಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.